ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ವಾಹನ ಚಾಲಕರ ಹುದ್ದೆಗಳಿಗೆ ಕರೆಯಲಾಗಿದೆ. ಎಜುಕೇಷನ್ ಬಂದು SLC ಆಗಿರಬೇಕು. ಸಂಬಳ 67,700 ರೂಪಾಯಿವರೆಗೂ ಇರುತ್ತದೆ. ವಯೋಮಿತಿ 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2026. ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಯಾವುದೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ನೋಟಿಫಿಕೇಶನ್ ಆಗಿದ್ದ ದಿನಾಂಕ ಬಂದು 27/5/2026 ನೋಟಿಫಿಕೇಶನ್ ಆಗಿದೆ. ಭೌತಿಕವಾಗಿ ಅಂದರೆ ಆಫ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭವಾಗಿರೋದು 25/6/2026 ಕೊನೆಗೊಳ್ಳಲಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು, ಇಲ್ಲಿ 2 ಹುದ್ದೆಗಳಿಗೆ, ವಾಹನ ಚಾಲಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಹುದ್ದೆಗಳ ವರ್ಗೀಕರಣ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ ಹಾಗೂ ಪರಿಶಿಷ್ಟ ಜಾತಿ SC ಅವರಿಗೆ 1 ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ. ಸಂಬಳಕ್ಕೆ ಬರೋದಾದ್ರೆ ವೇತನಕ್ಕೆ 34,100 ರೂಪಾಯಿ ಬೇಸಿಕ್ ಪೇ ಇರುತ್ತೆ ಹಾಗೂ 67,600 ರೂಪಾಯಿವರೆಗೂ ಪೇಮೆಂಟ್ ಅನ್ನ ಕೊಡಲಾಗುತ್ತೆ. ಇನ್ನು ವಿದ್ಯಾರ್ಹತೆ ಬರೋದಾದ್ರೆ SLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಪಾಸ್ ಆಗಿರಬೇಕು ಹಾಗೂ ಲಘು ವಾಹನ ಚಾಲನಾ ಜೊತೆಗೆ ಭಾರಿ ಪ್ರಮಾಣದ ಮೋಟಾರು ವಾಹನ ಚಾಲನೆ ಮಾಡುವ ಪರವಾನಗಿಯನ್ನು ಹೊಂದಿರಬೇಕಾಗುತ್ತೆ ಹಾಗೂ ಚಾಲನೆಯಲ್ಲಿ ಅನುಭವವನ್ನು ಹೊಂದಿರಬೇಕಾಗುತ್ತೆ ಹಾಗೂ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನ ಬಲ್ಲವರಾಗಿರಬೇಕು. ಇನ್ನು ಫೀಸ್ ಬರೋದಾದ್ರೆ ವಯೋಮಿತಿಗೆ ಬರೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರಬೇಕು. 40 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬೇಕು. ಕನಿಷ್ಠ 18 ವರ್ಷದ ಮೇಲೆ ಇರುವಂತವರು ಅರ್ಜಿನ ಸಲ್ಲಿಸಲು ಎಲಿಜಿಬಿಲಿಟಿ ಆಗ್ತಾರೆ. ಹಾಗೆ SC ST ಕ್ಯಾಟಗರಿ 1 ಹಾಗೂ ಇತರೆ 2A 2B 3A 3B ಅವರಿಗೆ 45 ವರ್ಷದವರೆಗೂ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಇನ್ನು ಫೀಸ್ಗೆ ಬರೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳು 500 ರೂಪಾಯಿನ ಪೇ ಮಾಡಬೇಕು. SC ST ಹಿಂದುಳಿದ ವರ್ಗ ಹಾಗೂ ಕ್ಯಾಟಗರಿ 1 ಅವರು 250 ರೂಪಾಯಿ ಫೀಸನ್ನ ಪೇ ಮಾಡಬೇಕಾಗುತ್ತೆ. UPI ಮುಖಾಂತರನಾರು ಪೇ ಮಾಡಬಹುದು. ಫೋನ್ ಪೇ, ಗೂಗಲ್ ಪೇ, ಇನ್ನಿತರ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಬಹುದು. ಹೇಗೆ ಅನ್ನೋದಾದ್ರೆ ಉಳಿತಾಯ ಖಾತೆ, ಅವರ ಖಾತೆಯ ಅಕೌಂಟ್ ನಂಬರ್ ಅಂದ್ರೆ ಖಾತೆ ನಂಬರ್ ಅಥವಾ ಅಕೌಂಟ್ ನಂಬರ್, IFSC ಕೋಡ್ ಅನ್ನು ನೀಡಲಾಗಿದೆ. ಈ IFSC ಕೋಡ್ ಹಾಗೂ ಅಕೌಂಟ್ ನಂಬರ್ ಅನ್ನು ಉಪಯೋಗಿಸಿಕೊಂಡು ತಾವು UPI ಫೋನ್ ಪೇ ಮುಖಾಂತರ ಡೈರೆಕ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SME ಶಾಖೆ ವಿಲ್ಸನ್ ಗಾರ್ಡ್ ಇವರಿಗೆ ಪೇಮೆಂಟ್ ಅನ್ನ ಮಾಡಬಹುದು. ಇಲ್ಲ ಹತ್ತಿರದ SBI ಶಾಖೆಗೆ ಹೋಗಿ ಡೈರೆಕ್ಟ್ ಆಗಿ ಪೇಮೆಂಟ್ ಆದ್ರೂ ಮಾಡಬಹುದು. ಪೇಮೆಂಟ್ ಮಾಡಿದ ನಂತರ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕೆಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಕಂಪಲ್ಸರಿ ಕೇಳ್ತಾರೆ. ಹಾಗೆ 2 ವರ್ಷಗಳ ಕಾಲ ಪರೀಕ್ಷಾರ್ಥ ಸೇವೆ ಅಂದ್ರೆ ಟೆಂಪರರಿ ಪ್ರೊಬೇಷನರಿ ಪೀರಿಯಡ್ ಅಂತ ಕರೀತಾರೆ ಅದನ್ನ. ಅಲ್ಲಿಗೆ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ತದನಂತರ ವಿಸ್ತರಿಸಬಹುದು ಅಥವಾ ಡೈರೆಕ್ಟ್ ಆಗಿ ಪರ್ಮನೆಂಟ್ ಕೂಡ ಮಾಡಬಹುದಾಗಿರ್ತದೆ. ಆಯ್ಕೆ ಮತ್ತೆ ಸಂದರ್ಶನದ ಮುಖಾಂತರ ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಗಳನ್ನ ಪೊಲೀಸ್ ಟ್ರೈನಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಸ್ಕೂಲ್ ನಡೆಸುವ ವಾಹನ ಚಾಲನೆಗೆ ಪರೀಕ್ಷೆಗೆ ಒಳಪಡಿಸಿ ಅದರಲ್ಲಿ ಉತ್ತೀರ್ಣರಾಗಿರುವುದಕ್ಕೆ ದೃಢೀಕರಣ ಪತ್ರ ಪಡೆದು ಅರ್ಹತೆ ಹಾಗೂ ಮೀಸಲಾತಿ ಅನ್ವಯ ಆಯ್ಕೆ ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ. 1:5ರಂತೆ ಆಯ್ಕೆ ಮಾಡಲಾಗುತ್ತೆ ಹಾಗೂ ಇದರಲ್ಲಿ ಸೆಲೆಕ್ಟ್ ಆದವರಿಗೆ ಸಂದರ್ಶನಕ್ಕಿರುತ್ತೆ. ಸಂದರ್ಶನ ಒಂದು 10 ಅಂಕಗಳಿರುತ್ತದೆ. 10 ಅಂಕಗಳಲ್ಲಿ 5 ಅಂಕಗಳನ್ನು ಪಡೆದು ಪಾಸ್ ಆಗಬೇಕಾಗತ್ತೆ ಹಾಗೂ ಸಂದರ್ಶನಕ್ಕೆ ಬರೋರು ಗುರುತಿನ ಚೀಟಿಯನ್ನು ಕಂಪಲ್ಸರಿ ತಗೊಂಡೋಗ್ಬೇಕು. ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ರೇಷನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೆ SLC ಮಾಸ್ ಕಾರ್ಡ್ ಅಥವಾ ತತ್ಸಮಾನ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಹಾಗೂ ವಾಹನ ಚಾಲನಾ ಪರವಾನಗಿಯನ್ನು ಪಡೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಬಂದು ನಾನು ವೆಬ್ಸೈಟ್ ಅನ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್, ನೀವೇನು ನೋಡ್ತಿದ್ದೀರಾ ನೋಟಿಫಿಕೇಶನ್ ಹಾಗೂ ಅಪ್ಲಿಕೇಶನ್ ಫಾರಂ ಪ್ರಿಂಟ್ಔಟ್ ಬರುತ್ತೆ. ಅದನ್ನ ಪ್ರಿಂಟ್ಔಟ್ ತಗೊಂಡು ಇಲ್ಲಿ ಕಾಣಿಸ್ತಿದೆಯಲ್ಲ, ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ನ್ಯಾಯ ದೇಗುಲ, 1ನೇ ಮಹಡಿ, KH ಸಿದ್ದಯ್ಯ ರಸ್ತೆ, ಬೆಂಗಳೂರು 560027 ಈ ವಿಳಾಸಕ್ಕೆ ಅಂಚೆ ಅಥವಾ ಖುದ್ದಾಗಿ ಅರ್ಜಿಯನ್ನ ತಗೊಂಡೋಗಿ ತಲುಪಿಸಬಹುದು ಅಥವಾ ಪೋಸ್ಟ್ ಆದ್ರೂ ಮಾಡಬಹುದಾಗತ್ತೆ. ಈ ಜೊತೆಗೆ
ಫೀಸ್ ಪೇಮೆಂಟ್ ಮಾಡಿರೋ ಚಲನ್, ಅದರ ಜೊತೆಗೆ SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಅಂಕಪಟ್ಟಿ, ಲಘು ವಾಹನ ಚಾಲನಾ ಜೊತೆಗೆ ಪ್ರಮಾಣ ಪತ್ರದ ಮೋಟಾರು ವಾಹನ ಹಾಗೂ ಸರಕು ಸಾಗಣೆ ವಾಹನ ಭಾರಿ ಪ್ರಮಾಣ ಪತ್ರದ ಚಾಲನೆ ಪರವಾನಗಿ, ಜಾತಿ ಆದಾಯ ಪ್ರಮಾಣ ಪತ್ರ ಇಷ್ಟನ್ನು ಕೂಡ ಲಗತ್ತಿಸಿ ಕಳಿಸಿಕೊಡ್ಬೇಕು. ಅವಧಿ ಒಳಗಡೆ ಕಳಿಸ್ಬೇಕು. ಕೊನೆಯ ದಿನಾಂಕದ ಅವಧಿ ಮುಗಿದ ನಂತರ ಹೋದಂತ ಅರ್ಜಿಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಲಾಗಿದೆ. ವೆಬ್ಸೈಟ್ ಲಿಂಕ್ ನಿಮಗೆ ಕಾಣಿಸ್ತಿರ್ಬೋದು, karnataka.nalsa.gov.in ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅದರ ಲಿಂಕ್ ಅನ್ನ ನಿಮಗೆ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ದೀರೋ ಅವರು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಡೈರೆಕ್ಟ್ ಆಗಿ ಅಥವಾ ಅಂಚೆ ಮುಖಾಂತರ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಥ್ಯಾಂಕ್ ಯು.